ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಫ್ರೆಂಡ್ಸ್, ಇವತ್ತು ಐಟಿ ಅಂದ ತಕ್ಷಣ ನಮಗೆ ಇನ್ಫೋಸಿಸ್ ಜ್ಞಾಪಕ ಬರುತ್ತಲ್ಲ, ಬಿಕಾಸ್ ಇನ್ಫೋಸಿಸ್ ಸ್ಟಾಕ್ ತುಂಬಾ ಜಾಸ್ತಿ ಕರೆಕ್ಟ್ ಆಗಿದೆ ಇವತ್ತು. ಅದರಿಂದ ಇನ್ಫೋಸಿಸ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇನ್ಫೋಸಿಸ್ ಏನಕ್ಕೆ ಫಾಲ್ ಆಗಿದೆ ಅಂಡ್ ಈ ಪಾಯಿಂಟ್ ಅಲ್ಲಿ ಇನ್ಫೋಸಿಸ್ ರಿಲೇಟೆಡ್ ಆಗಿ ಆಡ್ ಮಾಡ್ಕೋಬೇಕಾ ಅಥವಾ ಸೆಲ್ ಮಾಡಬೇಕಾ, ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಐಟಿ ಪ್ಯಾಕ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಅದನ್ನು ಮಾತಾಡ್ಕೊಂಡ್ಮೇಲೆ ಇನ್ಫೋಸಿಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಂಟೈರ್ ಐಟಿ ಸೆಕ್ಟರ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡಿರುವಂಥ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಐಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವ ಥರ ವ್ಯೂನ ಕ್ಯಾರಿ ಮಾಡಬೇಕು, ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಇಲ್ಲಿಂದ ಲಾಸ್ಟ್ 4 to 5 ಇಯರ್ಸಿಂದನೂ ನೀವು Tier 1 ಆ್ಯಂಡ್ Tier 2ನಲ್ಲಿ ಐ ಟಿ ಕಂಪ್ನೀಸ್ ಬಗ್ಗೆ ಗಮನಿಸ್ತಾ ಇದ್ರೆ ಇವೆರಡರ ಮಧ್ಯದಲ್ಲಿ ಒಂದು ಬಿಗ್ ಡಿಫ್ರೆನ್ಸ್ ಇದೆ. Tier 1 ಐ ಟಿ ಕಂಪ್ನೀಸ್ ಅಂದರೆ ಏನು? ಲೈಕ್ ಇನ್ಫೋಸಿಸ್, ವಿಪ್ರೋ, TCS ಈ ಥರ ದೊಡ್ಡ ದೊಡ್ಡ ಕಂಪ್ನೀಸ್ ಇರುತ್ತಲ್ಲ, ಲಾರ್ಜ್ ಕ್ಯಾಪ್ ಐ ಟಿ ಕಂಪ್ನೀಸ್, ಇವು Tier 1 ಕ್ಯಾಟಗರಿಗೆ ಬರುತ್ತೆ. Tier 2 ಅಂದರೆ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಐ ಟಿ ಕಂಪ್ನೀಸ್. ಸೊ ನೀವು ಗಮನಿಸಿದ್ರೆ FY 18, 19, 20, 21 ಇವನ್ FY 22 ಲಾರ್ಜ್ ಕ್ಯಾಪ್ ಐ ಟಿ ಕಂಪ್ನೀಸ್ ಬಂದಿರೋಂಥ ರೆವೆನ್ಯೂ ಮೀನ್ಸ್ ಅವರು ಮಾಡಿರೋಂಥ ಬಿಸ್ನೆಸ್ಗಂದ್ರೂ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಐ ಟಿ ಕಂಪ್ನೀಸ್ ತಗೊಂಡ್ಬಂದಿರೋಂಥ ಗ್ರೋತೆ ಜಾಸ್ತಿ ಇದೆ. ಒಂದು ಟೈಮಲ್ಲಂತೂ ಮೋರ್ ದನ್ ಡಬಲ್ ಗ್ರೋತ್ ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಐ ಟಿ ಕಂಪ್ನೀಸ್ ತಗೊಂಡ್ ಬಂದಿದೆ. ನೀವೇ ಹೇಳಿ, ಒಬ್ಬರಿಗಂದ್ರೆ ಇನ್ನೊಬ್ಬರು ಡಬಲ್ ದ ಪೇಸ್ ಮೀನ್ಸ್ ವೆರಿ ಸ್ಟ್ರಾಂಗ್ ಆಗಿ ಗ್ರೋತ್ ಇದ್ರೆ ನೀವು ಲಾರ್ಜ್ ಕ್ಯಾಪ್ ಅಂದ್ರೂ ಮಿಡ್ ಕ್ಯಾಪ್ಗೆ ಜಾಸ್ತಿ ವ್ಯಾಲ್ಯೂಷನ್ ಕೊಡೋದಕ್ಕೆ ನೋಡ್ತಿರಲ್ವಾ? ಹಣನು ಜಾಸ್ತಿ ಇನ್ವೆಸ್ಟ್ ಮಾಡ್ದೇನೆ ರಿಟರ್ನ್ ಬರುತ್ತಲ್ವಾ? ಅದೇ ಮಾರ್ಕೆಟು ಮಾಡಿದೆ. ಲಾರ್ಜ್ ಕ್ಯಾಪ್ ಐ ಟಿ ಕಂಪ್ನೀಸ್ಗಂದ್ರೂ ನೀವು ಗಮನಿಸಿದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪು ಐ ಟಿ ಸ್ಟಾಕ್ಸ್ಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, ಸ್ಟಿಲ್ ಇವಾಗ್ಲೂ ಜಾಸ್ತಿ ಇದೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಾದರೂ ನಮಗೆ ಗ್ರೋತ್ ನಮಗೆ ಕಾಣಿಸ್ತಾ ಇರತ್ತಲ್ವಾ, ಮೀನ್ಸ್ ಲಾರ್ಜ್ ಕ್ಯಾಪ್ ಗ್ರೋತ್ ಆಗ್ತಾ ಇದ್ರೆ, ಎಕಾನಮಿ ಚೆನ್ನಾಗಿದ್ರೆ ಐ ಟಿ ಕಂಪ್ನಿ ರಿಲೇಟೆಡ್ ಆಗಿ ಬೆಟರ್ ಡೀಲ್ ಆರ್ ಬೆಟರ್ ಆರ್ಡರ್ಸ್ ಬರ್ತಾ ಇರುತ್ತೆ. ಲಾರ್ಜ್ ಕ್ಯಾಪ್ ಅವರಿಗೆ ಅವ್ರ ರಿಲೇಟೆಡ್ ಆಗಿ ರೆವೆನ್ಯೂಸ್ ಆಲ್ರೆಡಿ ಸ್ಯಾಚುರೇಟೆಡ್ ಇರುತ್ತೆ. ಅದು ಗ್ರೋ ಆಗೋ ರೇಟ್ಗಂದ್ರೂ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಐ ಟಿ ಕಂಪ್ನೀಸ್ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಯಾವಾಗ ಇವ್ರಿಗೆ ಕ್ಲೈಂಟ್ಸ್ ಎಲ್ಲಾನು ಐ ಟಿ ಕಂಪ್ನೀಸ್ ಒಂದು ಕ್ಲೈಂಟ್ಸ್ ಎಲ್ಲಾನು ಬೆಟರ್ ಆಗಿ ಬಿಸ್ನೆಸ್ ಮಾಡಿದ್ರೆ, ಇವ್ರಿಗೆ ಒಳ್ಳೆ ಆರ್ಡರ್ಸ್ ಬರೋವರೆಗೂ ಇವ್ರಿಗೆ ಕ್ಲೈಂಟ್ಸ್ ಆರ್ಡರ್ ಕೊಡುವಂತ ವಿಷಯದಲ್ಲಾದ್ರೂ ಆರ್ ಎಕಾನಮಿ ಏನಾದ್ರೂ ಡಿಸ್ಟರ್ಬೆನ್ಸ್ ಬರ್ತಾ ಇದ್ರೆ, ಮೀನ್ಸ್ ಇಫ್ ಇನ್ ಕೇಸ್ ಟೋಟಲ್ ಐ ಟಿ ಸ್ಟಾಕ್ಸ್ ಆರ್ ಐ ಟಿ ಕಂಪ್ನೀಸ್ ಬರಬೇಕಾಗಿರೋ ಆರ್ಡರ್ಸ್ ರಿಲೇಟೆಡ್ ಆಗಿ ಏನಾದ್ರೂ ಇಶ್ಯೂ ಆಗಿ ಎಂಟೈರ್ ಐ ಟಿ ಸೆಕ್ಟರ್ ಕನ್ಸಾಲಿಡೇಟ್ ಆಗ್ತಾ ಇದ್ರೆ, ದೆನ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಟ್ಲೀಸ್ಟ್ ಸ್ಟೇಬಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಐ ಟಿ ಕಂಪ್ನೀಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಇಂಪ್ಯಾಕ್ಟ್, ಒಂದು ಬಿಗ್ ಹಿಟ್ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ಸ್ವಲ್ಪ ಸೆಗ್ಮೆಂಟ್ಸ್ ನಾವು ಫೋಕಸ್ ಮಾಡ್ತಾ ಕಂಪನೀಸ್ ಲೈಕ್ ಟೆಕ್ ಮಹೇಂದ್ರ ಅವ್ರನ್ನ ನಾವು ನೋಡಿದ್ರೆ ಕಮ್ಯುನಿಕೇಶನ್, ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಈ ಕ್ಯಾಟಗರಿ ಮೇಲೆ ಇವರು 40% ಆಫ್ ದಿ ರೆವೆನ್ಯೂ ಡಿಪೆಂಡ್ ಆಗಿದ್ದಾರೆ. ಮೀನ್ಸ್ ಲಿಟ್ರಲಿ ಟೆಲಿಕಾಂ ಸೆಕ್ಟರ್ಗೆ ಯಾವ್ದಾದ್ರು ನಡೀತಾ ಇದ್ರೆ ದೆನ್ ಆಟೋಮೆಟಿಕ್ ಆಗಿ ಟೆಕ್ ಮಹೇಂದ್ರ ಅವರ ಓವರ್ ಆಲ್ ರೆವೆನ್ಯೂಸ್ ಅಂಡ್ ಪ್ರಾಫಿಟಬಿಲಿಟಿ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಅಂಡ್ ಇವನ್ ನೀವು ಗಮನಿಸಿದ್ರೆ ಟೆಕ್ ಮಹೇಂದ್ರ ಅವರು ನಂಬರ್ಸ್ ಪೋಸ್ಟ್ ಮಾಡಿದ ಮೇಲೆ ಅವ್ರ ರಿಲೇಟೆಡ್ ಆಗಿ ಆರ್ಡರ್ಸ್ ಅಂಡ್ ಡೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಗ್ಮೆಂಟ್ಸ್ ಅಲ್ಲ ಅಂತಲ್ಲ, ರಿಟೈಲ್, ಹೈಟೆಕ್ ಅಂಡ್ ಟೆಲಿಕಾಂ ಸ್ಪೇಸಲ್ಲೂ ಇವರಿಗೆ ಇಂಪ್ಯಾಕ್ಟ್ ಕಾಣಿಸಿರೋ ಥರ ಪರ್ಟಿಕ್ಯುಲರ್ಲಿ ಟೆಲಿಕಾಂ ಸೆಗ್ಮೆಂಟ್ನಲ್ಲಿ ಇನ್ಫೋಸಿಸ್ ರಿಲೇಟೆಡ್ ಆಗಿ 8% ಹತ್ರ ರೆವೆನ್ಯೂ ಡ್ರಾಪ್ ಆಗಿದ್ರೆ TCS ರಿಲೇಟೆಡ್ ಆಗಿ 2% ರೆವೆನ್ಯೂ ಡ್ರಾಪ್ ಆಗಿದೆ. ಸೊ ಓಕೆ, ಬ್ಯಾಂಕಿಂಗ್ ಸ್ಪೇಸ್ ಅಲ್ಲ ಇಂಪ್ಯಾಕ್ಟ್ ಆಗ್ತಿರೋದು, ಬೇರೆ ಸೆಕ್ಟರ್ಸ್ ಲೈಕ್ ಬೇರೆ ಸ್ಪೇಸಸ್ ಅಲ್ಲೂ ಇಂಪ್ಯಾಕ್ಟ್ ಆಗ್ತಿದೆ. ಪರ್ಟಿಕ್ಯುಲರ್ ಆಗಿ ಟೆಲಿಕಾಂ ಸ್ಪೇಸ್, TCS ಅಂಡ್ ಇನ್ಫೋಸಿಸ್ನ ಇಂಪ್ಯಾಕ್ಟ್ ಆಗಿದೆ ಅಲ್ವಾ? ಅದರಿಂದ ಟೆಕ್ ಮಹೇಂದ್ರ ಅವ್ರ ನಂಬರ್ಸ್ ವೀಕ್ ಆಗಿದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಸಿಟಿ ಅವರು ಡೌನ್ ಗ್ರೇಡ್ ಮಾಡ್ತಾ ಸೆಲ್ ರೇಟಿಂಗ್ ಕೊಡ್ತಾ ಟೆಕ್ ಮಹೇಂದ್ರ ಟಾರ್ಗೆಟ್ ₹955 ಕೊಟ್ಟಿದ್ದಾರೆ. ಸೊ ಅದರಿಂದಾನೆ ಇವತ್ತು ಟೆಕ್ ಮಹೇಂದ್ರ ಸ್ಟಾಕ್ ನಿಯರ್ಲಿ 5% ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಓವರ್ ಆಲ್ ಕನ್ಕ್ಲೂಷನ್ ತಗೊಂಡ್ರೆ, ಎಕಾನಮಿ ಚೆನ್ನಾಗಿದ್ದಾಗ ಎಲ್ಲ ಸೆಕ್ಟರ್ಗೂ ಸಂಬಂಧಿಸಿರೋ ಕಂಪನೀಸ್ ಎಲ್ಲಾನು ಐ ಟಿ ಅವ್ರಿಗೆ ಆರ್ಡರ್ಸ್ ಕೊಡ್ತಾ ಇರತ್ತಲ್ಲ, ಅವೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಲಾರ್ಜ್ ಕ್ಯಾಪ್ ಅಂದ್ರೂ ಮಿಡ್ ಕ್ಯಾಪ್ ಮೇಲೆ ಜಾಸ್ತಿ ಪರ್ಫಾರ್ಮೆನ್ಸ್, ಇವನ್ ಸ್ಮಾಲ್ ಕ್ಯಾಪ್ ಇನ್ನೂ ಜಾಸ್ತಿ ಪರ್ಫಾರ್ಮ್ ಮಾಡುತ್ತೆ. ಸೊ ದಟ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪ್ನೀಸು ಜಾಸ್ತಿ ವ್ಯಾಲ್ಯೂಷನಲ್ಲಿ, ಹೈಯರ್ ವ್ಯಾಲ್ಯೂಷನಲ್ಲಿ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಜೊತೆ ಕಂಪೇರ್ ಮಾಡಿದ್ರೆ ಟ್ರೇಡ್ ಆಗುತ್ತೆ. ಆದರೆ ಒನ್ಸ್ ಎಕಾನಮಿಗೆ ಏನಾದರೂ ಡಿಸ್ಟರ್ಬೆನ್ಸ್ ಬಂದರೆ ಆರ್ ಸ್ವಲ್ಪ ಸೆಕ್ಟರ್ಸಲ್ಲಿ ಇರೋವಂಥ ಬಿಗ್ ಕಂಪನೀಸ್ ಆರ್ ಇವನ್ ಕಂಪ್ನೀಸ್ಗೆ ಯಾರಾದರೂ ಈ ಐ ಟಿ ಕಂಪ್ನೀಸ್ ಆರ್ಡರ್ಸ್ ಕೊಡ್ತಿರ್ತಾರಲ್ವ, ಈಗೇನಕ್ಕೆ ಇನ್ನು ಸ್ವಲ್ಪ ಟೈಮ್ ಆದಮೇಲೆ ಆರ್ಡರ್ಸ್ ಕೊಡೋಣ ಅಂತ ಅವ್ರ ಆರ್ಡರ್ಸ್ ಏನಾದರೂ ಡಿಲೇ ಮಾಡ್ತಿದ್ರು, ದೆನ್ ಆ ಇಂಪ್ಯಾಕ್ಟು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಐ ಟಿ ಕಂಪ್ನೀಸ್ ಮೇಲೆ ಜಾಸ್ತಿ ಇರುತ್ತೆ. ಅದರಿಂದಾನೇ ಅವರ ರಿಸಲ್ಟ್ಸು ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಂದ್ರೂ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ದೆನ್ ಆ ಥರ ಸಂದರ್ಭಗಳಲ್ಲಿ ಇವು ರಿಸಲ್ಟ್ಸ್ ಪೋಸ್ಟ್ ಮಾಡಿದ ಮೇಲೆ ಈಗ TCS ಸ್ಟಾಕ್ ಫಾಲ್ ಆಗಿದೆಲ್ಲ ಅಂಡ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪನೀಸು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅವರ ರೆವೆನ್ಯೂಸ್ ರಿಲೇಟೆಡ್ ಆಗಾದರೂ ಅವರ ನೆಕ್ಸ್ಟ್ ಅಪ್ಕಮಿಂಗ್ FY 24 ಗೈಡೆನ್ಸ್ ಆರ್ ಮಾರ್ಜಿನ್ ರಿಲೇಟೆಡ್ ಆಗಿ ಕೊಡ್ತಿರುವಂಥ ಗೈಡೆನ್ಸು, FY 24 ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂ ಗ್ರೋತ್ ಗೈಡೆನ್ಸು, ಮಾರ್ಜಿನ್ ರಿಲೇಟೆಡ್ ಕೊಡ್ತಿರುವಂಥ ಗೈಡೆನ್ಸು, ಇದರ ರಿಲೇಟೆಡ್ ಆಗಿ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಆರ್ ಅನ್ಸರ್ಟನಿಟಿ ಇದ್ರೆ ಆರ್ ಅಥವಾ ವೋಲ್ಟೈಲಿಟಿ ಆಗಿ ಏನಾದರೂ ಮಾತಾಡ್ತಿದ್ರೂ ಆಲ್ರೆಡಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಕಂಪೇರ್ಡ್ ವಿತ್ ಪ್ರೀವಿಯಸ್ ಇಯರ್ ರೀಸೆಂಟ್ ವ್ಯಾಲ್ಯೂಷನ್ಸ್ ಹೈಯರ್ ಸೈಡಲ್ಲೇ ಇದೆ ಅಲ್ವಾ?
ಅದರಿಂದ ಅವರ ಸ್ಟಾಕ್ ಪ್ರೈಸಸ್ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ಹೈಯರ್ ವ್ಯಾಲ್ಯೂಷನ್ಸ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಯಾವ್ದಾದ್ರು ಹೈಯರ್ ಸೈಡ್ ವ್ಯಾಲ್ಯೂಷನ್ಸ್ ನಲ್ಲಿ ಟ್ರೇಡ್ ಆಗ್ತಿರುವಂತ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ IT ಸ್ಟಾಕ್ಸ್ ಇರುತ್ತಲ್ಲ, ಒಂದು ವೇಳೆ ಅವರು ವೀಕ್ ಕಮೆಂಟ್ರಿ ಮಾಡಿದ್ರೆ ಆರ್ ವೀಕ್ ನಂಬರ್ಸ್ ಪಬ್ಲಿಷ್ ಮಾಡ್ತಾ ಇದ್ರೆ ಇನ್ನೂ ರಿಕವರಿ ಟೈಮ್ ಆಗತ್ತೆ ಅಂತ ಕಮೆಂಟ್ರಿ ಮಾಡ್ತಿದ್ರು ಅವರ ಸ್ಟಾಕ್ಸ್ ಪ್ರೈಸಸ್ ಮೇಲೆ ಪ್ರೆಷರ್ ಇರುತ್ತೆ ಅನ್ನೋ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ವಿಷಯ. ಇದಕ್ಕೆ ಮುಂಚೆ ಟೆಕ್ ಮಹೇಂದ್ರ ರಿಲೇಟೆಡ್ ಆಗಿ ಮಾತಾಡ್ಕೊಂಡಿದ್ವಲ್ವಾ, ಈ ಲಾರ್ಜ್ ಕ್ಯಾಪ್ IT ಸ್ಪೇಸ್ ನಲ್ಲಿ ಟೆಲಿಕಾಂ ಆರ್ ಕಮ್ಯುನಿಕೇಶನ್ ರಿಲೇಟೆಡ್ ಆಗಿ ಫಾಲ್ ಕಾಣಿಸ್ತಿರೋ ಕಾರಣವಾಗಿ ಆ ಸ್ಪೇಸ್ ನಲ್ಲೇನು ಟೆಕ್ ಮಹೇಂದ್ರ ಅವರು ಪ್ಯೂರ್ ಆಗಿ ಆ ಸ್ಪೇಸ್ ಅಲ್ಲೇನೆ ಫೋಕಸ್ ಮಾಡ್ತಿರ್ತಾರಲ್ವಾ, ಅದರಿಂದ ಕಾನ್ಸಂಟ್ರೇಟೆಡ್ ಆಗಿ ಒಂದು ಪೋರ್ಟ್ಫೋಲಿಯೋ ಮೇಲೆ ಫೋಕಸ್ ಮಾಡ್ತಿರೋ ಅವರು ಇಲ್ಲಿವರೆಗೂ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಮೇಲೆನೆ ಇಂಪ್ಯಾಕ್ಟ್ ಇರುತ್ತೆ. ಅದರಲ್ಲಿ ಯಾರಾದ್ರೂ IT ಕಂಪನೀಸ್ ಮೇಲೆ ಜಾಸ್ತಿ ಬಿಸ್ನೆಸ್ ಮಾಡ್ತಿರ್ತಾರಲ್ವಾ, ಅವರೇ ಮಾರ್ಕೆಟ್ ಗಮನಿಸಿದೆ. ಆದ್ರೆ ಇನ್ಫೋಸಿಸ್ TCS ರಿಸಲ್ಟ್ಸ್ ಅಲ್ಲಿ ಅರ್ಥ ಆಗಿರೋದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಅಂತಲ್ಲ, ಬೇರೆ ಸೆಕ್ಟರ್ಸ್ ಲೈಕ್ ರಿಟೈಲ್ ಆದ್ರೂ ಟೆಲಿಕಾಂ ಆದ್ರೂ ಅಂಡ್ ಹೈಟೆಕ್ ಸ್ಪೇಸ್ ಅಲ್ಲೂ ಇಂಪ್ಯಾಕ್ಟ್ ಇದೆ ಅಂತ ಹೇಳಿರೋ ಕಾರಣವಾಗಿ ಇದರ ಮೇಲೇನು ಫೋಕಸ್ ಮಾಡ್ತಿರೋಂಥ IT ಕಂಪನೀಸ್ ಮೇಲೇನು ಇವತ್ತು ನಮಗೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ಅಂಡ್ ಇವಾಗ ಬರ್ತಿರೋಂಥ ಮಾರ್ಕೆಟ್ನಲ್ಲಿ ಬರ್ತಿರೋಂಥ ಕ್ವಶನ್, ಎಕಾನಮಿ ಚೆನ್ನಾಗಿದೆ ಲೈಕ್ US ಅಲ್ಲಾದ್ರೂ ಯಾವ ಥರ ಬಿಗ್ ಇಂಪ್ಯಾಕ್ಟ್ ಇಲ್ಲ ಅಂತ ಅನ್ಕೊಳ್ಳೋವಾಗ್ಲೇ ಈ IT ಕಂಪನೀಸ್ ಇಷ್ಟೊಂದು ವೀಕ್ ಪರ್ಫಾರ್ಮ್ ಮಾಡ್ತಿದ್ರೆ ಮತ್ತೆ ಎಕಾನಮಿ ನಿಜವಾಗ್ಲೂ ಹಿಟ್ ಆದ್ರೆ ರಿಸೆಷನ್ಗೆ ಹೋದ್ರೆ ಟೂ ಮಚ್ ಪ್ರೆಷರ್ ನಮಗೆ ಎಕಾನಮಿ ಮೇಲೆ US ಎಕಾನಮಿ ಮೇಲೆ ಬೀಳ್ತಾ ಇದ್ರೆ ದೆನ್ ಆವಾಗ US ಅಲ್ಲಿರುವಂಥ ಕಂಪನೀಸ್ಗೆ ಸರ್ವಿಸಸ್ ಕೊಡ್ತಿರೋಂಥ ಇಂಡಿಯನ್ IT ಕಂಪನೀಸು ಇನ್ನೆಷ್ಟು ಇಂಪ್ಯಾಕ್ಟ್ ಆಗತ್ತೆ ಅನ್ನೋ ಫಿಯರು ಇವತ್ತು ಓವರಾಲ್ ಆಗಿ IT ಬ್ಯಾಕ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ಸೊ ಓಕೆ, ನಾವು ಮಾತಾಡ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ನೆಗೆಟಿವ್ ಆಗೇ ಇದೆ, ಇಲ್ಲಿ ಪಾಸಿಟಿವ್ ಏನೂ ಇಲ್ಲ. ಬಟ್ ಫ್ರೆಂಡ್ಸ್, ನೀವು ಮಾರ್ಕೆಟ್ ನೀವು ಗಮನಿಸ್ತಾ ಇದ್ರೆ ತುಂಬಾ ಇಯರ್ಸ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ರೆ ಪ್ರತಿಯೊಂದು ಸೆಕ್ಟರ್ಗೂ ಒಂದು ಟೈಮ್ ನಡೀತಾ ಇರತ್ತೆ. ಈಗ ನೆಗೆಟಿವ್ ಟೈಮ್ IT-ಗೆ ನಡೀತಿದೆ, ಒಂದ್ ಟೈಮ್ ಬ್ಯಾಂಕ್ಗೆ ನಡೆದಿದೆ, ಒಂದು ಟೈಮು ಅಂಡ್ ಈಗ್ಲೂ ಫಾರ್ಮಾಗೆ ನಡೀತಿದೆ ನೆಗೆಟಿವ್ ಟೈಮ್. ಒಂದೊಂದು ಟೈಮಲ್ಲಿ ಒಂದೊಂದು ಸೆಕ್ಟರ್ಗೆ ನೆಗೆಟಿವ್ ನಡೀತಾ ಇರತ್ತಲ್ವಾ, ಆ ಟೈಮಲ್ಲಿ ಆ ಸೆಕ್ಟರ್ನಲ್ಲಿ 20 to 30% ಈವನ್ 40% ಕರೆಕ್ಟ್ ಆಗುತ್ತೆ. ಆ ಟೈಮಲ್ಲಿ ಯೂಶುವಲ್ ಆಗಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿರೋಂಥ ಸೆಕ್ಟರ್ ಕಡೆನೆ ರಿಟೇಲರ್ಸ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ. ಎಸ್, ಆ ಟೈಮಲ್ಲಿ ಬೆಟರ್ ಪರ್ಫಾರ್ಮ್ ಮಾಡ್ತಿರೋಂಥ ಸ್ಟಾಕ್ಸ್ ಮೇಲೆ ಸ್ಟೆಪ್ಸ್ ಹಾಕೋದು, ಇಲ್ಲ ಅಂದ್ರೆ ಆ ಸೆಕ್ಸಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಳೋದು, ಇನ್ನೂ ಆ ಸ್ಟಾಕ್ಸ್ ಅಲ್ಲಿ ಜಾಸ್ತಿ ತಗೊಳ್ಳೋದು ಅದರಲ್ಲಿ ತಪ್ಪಂತ ಹೇಳ್ತಿಲ್ಲ. ಆದ್ರೆ ವಿತ್ ಎಕಾನಮಿ ಟೈಮ್ ಟು ಟೈಮು ಕರೆಕ್ಷನ್ಸ್ ಕೊಡ್ತಾ ಓವರ್ ದ ಪೀರಿಯಡ್ ಬೆಸ್ಟ್ ರಿಟರ್ನ್ಸ್ ಕೊಡ್ತಿರೋಂಥ ಸೆಕ್ಟರ್ಸ್ ಆರ್ ಆ ಸೆಕ್ಟರ್ನಲ್ಲಿ ಇರುವಂಥ ಸ್ಟ್ರಾಂಗ್ ಬ್ಲೂ ಚಿಪ್ ಸ್ಟಾಕ್ಸ್ನು ಇನ್ ಕರೆಕ್ಷನ್ ನಾವು ಲೋವರ್ ಪ್ರೈಸಸ್ನಲ್ಲಿ ಆ್ಯಡ್ ಮಾಡಿಕೊಂಡು ಆಪರ್ಚುನಿಟಿ ಇದ್ದಾಗ ಇಂಪಾರ್ಟೆಂಟ್ ಲೆವೆಲ್ಸ್ ನೀವು ಅನ್ಕೊಂತಿರೋಂಥ ಸಪೋರ್ಟಿಂಗ್ ಆರ್ ಮೂವಿಂಗ್ ಆವರೇಜ್ ಅಲ್ಲದೆ ಆರ್ ಇವನ್ 100 ಡೇ 200 ಡೇ ಇವನ್ 50 ಡೇಸ್ ಮೂವಿಂಗ್ ಆವರೇಜು ಒಂದು ಮೂವಿಂಗ್ ಆವರೇಜ್ ಬೇಸಸ್ ಅಲ್ಲಾದ್ರೂ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಫಾಲ್ ಆದಾಗ ಆಡ್ ಮಾಡ್ಕೊಳ್ಳೋದು ಫಾರ್ ದ ಲಾಂಗ್ ಟರ್ಮ್ ಯಾರಾದ್ರೆ ಆ ಸೆಕ್ಟರ್ನಲ್ಲಿ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರಲ್ವಾ ಅವ್ರಿಗೊಂದು ಬೆಸ್ಟ್ ವ್ಯಾಲ್ಯೂನ ಕ್ರಿಯೇಷನ್ ಮಾಡುತ್ತೆ. ಪರ್ಸನಲಿ ನಾನಂತೂ ಆ ಒಪಿನಿಯನ್ ಇಂದಾನೆ IT ಸ್ಟಾಕ್ಸ್ ವಿತ್ ಲಾಂಗ್ ಟರ್ಮ್ ವ್ಯೂ ಬೆಸ್ಟ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಆಗಿ ಭಾವಿಸ್ತಾ ಇದ್ದೀನಿ. ಆದ್ರೆ ಪ್ರೆಸೆಂಟ್ ಇರುವಂತ ಈ ಡಿಸ್ಟರ್ಬೆನ್ಸ್ ಇಮಿಡಿಯೇಟ್ಲಿ ಕ್ಲಿಯರ್ ಆಗೋಗಿ ನೆಕ್ಸ್ಟ್ 3 to 6 ಮಂತ್ಸ್ ಅಲ್ಲಿ ಒಂದು ಬೆಸ್ಟ್ ರಿಟರ್ನ್ ಕೊಡ್ತಿರುವಂತ ಇಂಡೆಕ್ಸ್ ಆಗಿ ಟರ್ನ್ ಆಗತ್ತೆ ಅನ್ನೋ ತರ ಕಾಣಿಸ್ತಿಲ್ಲ. ಆದ್ರೆ ಬಟ್ ಒನ್ಸ್ ಎಕಾನಮಿನಲ್ಲಿ ಸ್ಟೆಬಿಲಿಟಿ ಕ್ರಿಯೇಟ್ ಆಗತ್ತೆ ಅಂತ ಮಾರ್ಕೆಟ್ ನಲ್ಲಿ ಏನಾದರೂ ಸೆಂಟಿಮೆಂಟ್ ಫ್ಲೋ ಆದಾಗ ದೆನ್ ಆ ಪಾಯಿಂಟ್ ಇಂದ IT ಸ್ಟಾಕ್ಸ್ ನಲ್ಲಿ ಸ್ಟೆಬಿಲಿಟಿ ಅಂಡ್ ಓವರ್ ದ ಪೀರಿಯಡ್ ಇನ್ ದ ಲಾಂಗ್ ಟರ್ಮ್ IT ಸ್ಟಾಕ್ಸ್ ವೆಲ್ತ್ ಕ್ರಿಯೇಟ್ ಮಾಡತ್ತೆ ಅನ್ನೋದು ನನ್ನ ಒಪಿನಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೀವು ಮಾರ್ಕೆಟ್ ಟೈಮಲ್ಲಿ ಅಪ್ಡೇಟ್ಸ್ ಏನಾದರೂ ಪಡೆಯಬೇಕಂದ್ರೆ ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಅಪ್ಡೇಟ್ಸ್ ಪಡೆಯಬಹುದು. ನೀವೇನಾದರೂ ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಕಮೆಂಟಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಈಗ ಫೈನಲಿ ಇನ್ಫೋಸಿಸ್ ನಂಬರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕ್ ಓಪನಿಂಗ್ ನಲ್ಲಿ ಲೋಯರ್ ಸರ್ಕ್ಯೂಟ್ ಲೈಕ್ 10% ಹತ್ರ ನೆಗೆಟಿವ್ ಆದ್ಮೇಲೂ ಫಾಲ್ ಆಗ್ತಾ ಓವರ್ ಆಗಿ 14% ಅರೌಂಡ್ ಹತ್ರ ಇವತ್ತು ಇನ್ಫೋಸಿಸ್ ಸ್ಟಾಕ್ ಫಾಲ್ ಆಗಿದೆ. ಏನಕ್ಕೆ ಫಾಲ್ ಆಗಿದೆ, ರಿಸಲ್ಟ್ಸ್ ಹೇಗೆ ಬಂದಿದೆ, ಇಷ್ಟೊಂದು ಫಾಲ್ ಆಗಿದೆ ಅಂದ್ರೆ ರಿಸಲ್ಟ್ಸ್ ವೀಕ್ ಆಗಿದೆ ಅಂತಲ್ವಾ. ಆದ್ರೆ ಇಲ್ಲೊಂದು ಪಾಯಿಂಟ್, ಥರ್ಸ್ಡೇ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅವ್ರು ಪೋಸ್ಟ್ ಮಾಡಿರೋಂಥ ನಂಬರ್ಸ್ ವೀಕ್ ಆಗಿರೋದಲ್ಲ, ಆ ನಂಬರ್ಸ್ ವೀಕ್ ಆಗಿರ್ತಾ ಇರೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಈ ವೀಕ್ ನಂಬರ್ಸ್ ಕಂಟಿನ್ಯೂ ಆಗತ್ತೆ ಅಂತ. ಅಂದ್ರೆ ಈ ರಿಕವರಿ ಯೂಶುವಲ್ ಆಗಿ ಮೋಸ್ಟ್ ಆಫ್ ದಿ ಕಂಪನೀಸ್ ಏನು ಹೇಳತ್ತಂದ್ರೆ ನೆಕ್ಸ್ಟ್ ಕ್ವಾರ್ಟರ್ ಆರ್ ನೆಕ್ಸ್ಟ್ ಹಾಫ್ ನಲ್ಲಿ ರಿಕವರಿ ಆಗತ್ತಂತ ಹೇಳುತ್ತೆ. ಆದ್ರೆ ಇನ್ಫೋಸಿಸ್ ಅವರು FY25 ವರ್ಗು ರೆವೆನ್ಯೂ ಗ್ರೋತ್ ಇದ್ರೂ ಡಿಲೇ ಅನ್ನೋದು ಅಲ್ಲಿವರೆಗೂ ರಿಕವರಿ ಆಗೋದಕ್ಕೆ ಪಾಸಿಬಿಲಿಟಿ ಕಮ್ಮಿ ಇದೆ ಅಂತ. ಮೀನ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಬಿಗ್ ರಿಕವರಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಮೆನ್ಷನ್ ಮಾಡ್ತಾ ಇರೋದು. ರಿಸಲ್ಟ್ಸ್ ವೀಕ್ ಆಗಿದೆ ಅಂಡ್ ಇವನ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ವೆರಿ ನಿಯರ್ ಟರ್ಮ್ ಅಲ್ಲದೆ FY25 ವರ್ಗು ಇವರ ರಿಕವರಿ ಪಾಸಿಬಿಲಿಟಿ ಇಲ್ಲ ಅಂತ ರೆವೆನ್ಯೂ ಗ್ರೋತ್ ರಿಲೇಟೆಡ್ ಆಗಿ ಹೇಳಿರೋ ಕಾರಣವಾಗಿ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಇಂಪ್ಯಾಕ್ಟ್ ಕಾಣಿಸಿದೆ. ಅಂಡ್ ಇನ್ನೊಂದು ಸರ್ಪ್ರೈಸು, ಇದಕ್ಕೆ ಮುಂಚೆ ಮಾತಾಡ್ಕೊಂಡ ಹಾಗೆ ಕೇವಲ BSF ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಶೂರೆನ್ಸ್ ಸೆಗ್ಮೆಂಟ್
ಈ ಸೆಗ್ಮೆಂಟ್ಸ್ಗೆನೆ ಸರ್ವಿಸಸ್ ಕೊಡುವಂತ ಇವರು ರಿಲೇಟೆಡ್ ಆಗಿ ಆ ಸೆಗ್ಮೆಂಟ್ಗೆ ಇಂಪ್ಯಾಕ್ಟ್ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ರು. ಆದರೆ ಹೈಟೆಕ್, ರಿಟೇಲ್, ಟೆಲಿಕಮ್ಯುನಿಕೇಶನ್ ಈ ಟೆಲಿಕಾಂ ಈ ಸೆಗ್ಮೆಂಟ್ಗೂ ಇಂಪ್ಯಾಕ್ಟ್ ಕಾಣಿಸ್ತಾ ಇರೋದು ಮಾರ್ಕೆಟ್ನ ಡಿಸಪಾಯಿಂಟ್ ಮಾಡಿದೆ. ಸೊ ನಂಬರ್ಸು ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂಸು ಗ್ರೋತ್ ಪ್ರೀವಿಯಸ್ ಟೈಮ್ನಲ್ಲಿ ಗಮನಿಸ್ತಾ ಇದ್ರೆ ನಮಗೆ ಪಾಸಿಟಿವ್ ಗ್ರೋತ್ ಇದೆ. ಆದರೆ ಈ ಸಲ 3.2% ಹತ್ರ ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂ ಗ್ರೋತ್ನಲ್ಲಿ ಫಾಲ್ ಕಾಣಿಸಿದೆ. ಆ್ಯಂಡ್ ಮಾರ್ಜಿನ್ನು ರೀಸೆಂಟ್ ಕ್ವಾರ್ಟರ್ ಮಾರ್ಜಿನ್ಗಂದ್ರೂ ಈ ಸಲ ಲೋವರ್ ಸೈಡ್ ಇರೋದು. ಆ್ಯಂಡ್ ಡೀಲ್ಸ್ ರಿಲೇಟೆಡ್ ಆಗಿ ಇವರಿಗೆ ಪಬ್ಲಿಷ್ ಮಾಡ್ತಿರೋಂಥ ಡೇಟಾ ಆ್ಯಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ಇರುವಂಥ ಇವರು ಡೀಲ್ ಪೈಪ್ಲೈನ್ ರಿಲೇಟೆಡ್ ಆಗಿನೂ ಅನ್ಸರ್ಟನಿಟಿ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು ಓವರ್ ಆಲ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವತ್ತು ಫಾಲ್ಗೆ ರೀಸನ್. ಆ್ಯಂಡ್ ಇವರ ರಿಸಲ್ಟ್ಸ್ ಜೊತೆಗೆ 17.5 ರೂಪಿ ಪರ್ ಶೇರ್ ಡಿವಿಡೆಂಡ್ನು ಪ್ರಕಟಣೆ ಮಾಡಿದ್ದಾರೆ. ಆ್ಯಂಡ್ ಆಸ್ ಯೂಶುವಲ್ ಒಂದು ಕಂಪ್ನಿ ನೆಗೆಟಿವ್ ನಂಬರ್ಸ್ನ ಪೋಸ್ಟ್ ಮಾಡ್ತಿದ್ದಾರೆ, ವೀಕ್ ನಂಬರ್ಸ್ನ ಪೋಸ್ಟ್ ಮಾಡ್ತಿದ್ರು, ಇಮಿಡಿಯೇಟ್ಲಿ ಬ್ರೋಕಿಂಗ್ ಆ್ಯಂಡ್ ರೇಟಿಂಗ್ ಏಜೆನ್ಸೀಸನ್ನು ಅವ್ರ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಕೊಟ್ಟಿರೋಂಥ ರೇಟಿಂಗ್ಸ್ನ ಚೇಂಜ್ ಮಾಡ್ತಾರಲ್ವಾ. ಆ್ಯಂಡ್ ಪ್ರೀವಿಯಸ್ಲಿ ಔಟ್ ಪರ್ಫಾರ್ಮ್ ಬೈ ನ್ಯೂಟ್ರಲ್ ಆಗಿ ಕೊಟ್ಟಿರೋಂಥ ಮೋಸ್ಟ್ ಆಫ್ ದಿ ಬ್ರೋಕಿಂಗ್ ಫರ್ಮ್ಸ್ ಎಲ್ಲಾನು ಈಗ ನ್ಯೂಟ್ರಲ್ ಟು ಅಂಡರ್ ವೆಯ್ಟ್ ರೇಟಿಂಗ್ ಡೌನ್ ಗ್ರೇಡ್ ಮಾಡ್ತಾ ಟಾರ್ಗೆಟ್ನು ಪ್ರೀವಿಯಸ್ಲಿ ಕೊಟ್ಟಿರೋಂಥ ಟಾರ್ಗೆಟಿಂದ 15 to 30% ಹತ್ರ ಪ್ರೀವಿಯಸ್ ಟಾರ್ಗೆಟಿಂದ ಕಟ್ ಮಾಡ್ಕೊಳ್ತಾ ಇರೋದು ಫರ್ದರ್ ಆಗಿ ಸ್ಟಾಕ್ ರಿಲೇಟೆಡ್ ಆಗಿ ಇನ್ನೊಂದು ನೆಗೆಟಿವ್ ಫ್ಯಾಕ್ಟರ್ ಆಗಿ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇನ್ಫೋಸಿಸ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇವತ್ತು ಬ್ರೇಕ್ ಆಗಿದೆ ಅಲ್ವಾ ಇಂಪಾರ್ಟೆಂಟ್ ಸಪೋರ್ಟ್ ಫ್ರಮ್ January 2021 ಇಂದನು ಯಾವಾಗ್ಲೂ 1230 ಲೆವೆಲ್ ಬಿಲೋಗ್ ಯಾವಾಗ್ಲೂ ಇನ್ಫೋಸಿಸ್ ಫಾಲ್ ಆಗಿಲ್ಲ. ನಾನಂತೂ ಪರ್ಸನಲಿ ಅನ್ಕೊಂತಿರೋದು ಈ 3 ಇಂಪಾರ್ಟೆಂಟ್ ಲೆವೆಲ್ಸ್. ಫಸ್ಟ್ ಲೆವೆಲ್ 1360, ಸೊ ಅಲ್ಲಿ ಆವ್ರೇಜ್ ಮಾಡೋದಕ್ಕೆ ಅಂಡ್ ಒಳ್ಳೆ ಆಪರ್ಚುನಿಟಿ ಬಿಕಾಸ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಸಪೋರ್ಟ್ ತಗೊಂಡಿದೆ. ಇವನ್ ಅಲ್ಲಿ ಆವ್ರೇಜ್ ಮಾಡಿಲ್ಲ ಅಂದ್ರೂ ಈಗ ಬರ್ತಿರೋಂಥ ಫಾಲ್ ಆದಮೇಲೆ 1230 ಆ್ಯಂಡ್ 1050 ನಾನು ಇನ್ಫೋಸಿಸ್ ರಿಲೇಟೆಡ್ ಆಗಿ ನೋಡ್ತಿರೋಂಥ ಇಂಪಾರ್ಟೆಂಟ್ ಲೆವೆಲ್ಸ್. ಇಲ್ಲ ಮಾರ್ಕೆಟ್ನಲ್ಲಿ IT ಸೆಕ್ಟರ್ ರಿಲೇಟೆಡ್ ಆಗಿ ಇನ್ನೂ ವರಸ್ ಥೀಮು ಪ್ಲೇ ಆಗಿ ಇನ್ನೂ ಇಲ್ಲಿಂದನೂ ಸ್ಟಾಕ್ ಫಾಲ್ ಆಗ್ತಾ ಇದ್ರೆ ದೆನ್ ಆಲ್ಮೋಸ್ಟ್ 900 ಹತ್ರ ಇನ್ಫೋಸಿಸ್ ಸ್ಟಾಕ್ ಬಂದಾಗ ಆಸ್ ಪರ್ ಪ್ರೀವಿಯಸ್ ಇಯರ್ ಪ್ರೈಸ್ ಆಕ್ಷನ್ ಅದೇ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬಹುದು. ಫ್ರೆಂಡ್ಸ್, ಯೂಶಲಿ IT ಸ್ಟಾಕ್ಸ್ ಪರ್ಟಿಕ್ಯುಲರ್ ಆಗಿ ಇನ್ಫೋಸಿಸ್ ರಿಲೇಟೆಡ್ ಆಗಿ ಮಾರ್ಕೆಟ್ನಲ್ಲಿ ಇರುವಂಥ ಬಿಗ್ ಪ್ಲೇಯರ್ಸ್ ಲೈಕ್ ಮ್ಯೂಚುವಲ್ ಫಂಡ್ಸ್ ಆದರೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಆದರೂ ಜಾಸ್ತಿ ಇನ್ಫೋಸಿಸ್ಗೆ ಹಣ ಬರುತ್ತೆ. ಅದರಿಂದ ನೀವು ಗಮನಿಸ್ತಾ ಇದ್ರೆ ಇನ್ಫೋಸಿಸ್ ರಿಲೇಟೆಡ್ ಆಗಿ ಮ್ಯೂಚುವಲ್ ಫಂಡ್ಸ್ ಹೋಲ್ಡಿಂಗು 18% ಹತ್ರ ಇರುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನಿಯರ್ಲಿ 36% ಹತ್ರ ಇರುತ್ತೆ. ಇವನ್ ಕಂಪೇರ್ಡ್ ವಿತ್ TCS ಇನ್ಫೋಸಿಸ್ ನಲ್ಲೇನೆ ಹಣ ಜಾಸ್ತಿ ಬರ್ತಾ ಇರುತ್ತೆ ಬಿಕಾಸ್ ಇನ್ಫೋಸಿಸ್ ನಲ್ಲಿ ಫ್ಲೋಟ್ ಜಾಸ್ತಿ ಇರುತ್ತೆ, ಫ್ರೀ ಫ್ಲೋಟ್. ಇವನ್ TCS ನ ಕಂಪೇರ್ ಮಾಡಿದ್ರೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಅಲ್ಲೇ ರೀಸೆಂಟ್ ಟೈಮ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಬಂದಿದೆ. ಲಾಸ್ಟ್ 4 ಇಯರ್ಸ್ ಇಂದಾನು TCS ಗಂದ್ರೆ ಬೆಟರ್ ಗ್ರೋತ್ ನ ಇನ್ಫೋಸಿಸ್ ಅವರೇ ಡೆಲಿವರಿ ಮಾಡ್ತಾ ಬಂದಿದ್ದಾರೆ. ಈ ರೀಸನ್ ಇಂದಾನೆ ಬಿಗ್ ಪ್ಲೇಯರ್ಸ್ ಒಂದು ಅಕ್ಯುಮುಲೇಷನ್ ಜಾಸ್ತಿ TCS ಗಂದ್ರೂ ಇನ್ಫೋಸಿಸ್ ನಲ್ಲೇ ಜಾಸ್ತಿ ಕಾಣಿಸಿದೆ. ಬಟ್ ಇವತ್ತು ರಿಸಲ್ಟ್ಸ್ ಪ್ರೀವಿಯಸ್ಲಿ ತರ ಇರತ್ತಾ TCS ರಿಸಲ್ಟ್ಸ್ ಗಂದ್ರೂ ವೀಕ್ ಆಗಿರ್ತಾ ಇರೋದು ಮೇ ಬಿ ಇನ್ಫೋಸಿಸ್ ನಲ್ಲಿ ಬಂದಿರೋಂಥ ಬಿಗ್ ಹಣ TCS ಅಂಡ್ ಬೇರೆ IT ಕಂಪನೀಸ್ ಆರ್ ಬೇರೆ ಸೆಕ್ಟರ್ಗೆ ಮೂವ್ ಆಗೋ ಪ್ರಯತ್ನದಲ್ಲಿ ಇವತ್ತು ನಮಗೆ ಈ ಬಿಗ್ ಡ್ರಾಪ್ ಇನ್ಫೋಸಿಸ್ ನಲ್ಲಿ ಕಾಣಿಸಿದೆ. ಸೊ ಇದು ಇನ್ಫೋಸಿಸ್ ಒಂದು ಇಂಟರ್ನಲ್ ಆರ್ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ಇಂದ ಫಾಲ್ ಆಗಿರುವಂತ ರೀಸನ್ ಅಲ್ಲ. ಎಂಟೈರ್ ಸೆಕ್ಟರ್ ಈ IT ಸೆಕ್ಟರ್ ರಿಲೇಟೆಡ್ ಆಗಿ ಇಶ್ಯೂ ಇಂದ ಪ್ರೀವಿಯಸ್ಲಿ ಇರುವಂತ ಆರ್ಡರ್ಸ್ ಅದರ ರಿಲೇಟೆಡ್ ಆಗಿರುವಂತ ಡಿಲೇ ಇಂದಾನೆ ಇವರಿಗೆ ಇಂಪ್ಯಾಕ್ಟ್ ಕಾಣಿಸಿದೆ ಅಂತ ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಹೇಳ್ತಿದೆ. ಅದರಿಂದ ಈ ಫಾಲ್ ನೋಡಿ ಎಕ್ಸಿಟ್ ಆಗೋದು ಬೆಸ್ಟ್ ಡಿಸಿಷನ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ಅಂಡ್ ಇಫ್ ಇನ್ ಕೇಸ್ ಫಾಲ್ ಆಗ್ತಾ ಇದ್ರೂ ಇಮಿಡಿಯೇಟ್ ಆಗಿ 1 or 2% ಫಾಲ್ ಆಗದೆ ನಾವು ಮಾತಾಡ್ಕೊಂಡಿರುವಂತ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಬಂದಾಗ ಇನ್ಫೋಸಿಸ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.